ಇಲ್ಲ, ನಿನ್ನನ್ನಲ್ಲ, ನಿನ್ನನ್ನಲ್ಲ ಕೈಕ, ನಿನ್ನನ್ನಲ್ಲ. ಹೇ ಪಾಪದ ಶರತ, ಹೇ ಪಾಪದ ಶರತ, ರಾಮನನ್ನು ವನವಾಸಕ್ಕೆ ಕೇಳುತ್ತದೆ. ಏಕೆಂದರೆ ಕೈಕ, ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪಿತಾಂಬರಗಳನ್ನುಟ್ಟು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿತ್ತು ನನ್ನ ಕಾಮನೆ. ನಾರುಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನ ನೋಡಲಾರೆ ಕೈಕ. ಒಂದು ವೇಳೆ ಆ ದೃಶ್ಯವನ್ನು ನೋಡಿದರೂ ಕ್ಷಣಕಾಲವೂ ಬದುಕುಳಿಯಲಾರೆ. ಬೇಡ, ಸೂರ್ಯವಂಶದ ಜ್ಯೋತಿಯನ್ನು ನಂದಿಸಬೇಕು. ಉಳಿಸಿಕೊಡು ಕೈಕ, ಉಳಿಸಿಕೊಡು. ಸಾಕು ಮಾಡಿ ಇನ್ನಾಗ ಈ ನಿಮ್ಮ ದೂತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಕ್ಕಡಲ್ಲ. ಪ್ರಾಣೇಶ್ವರ ತಾವೇ ಅಲ್ಲವೇ ತಮ್ಮ ಸತ್ಯದ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಖಿ ಚಕ್ರವರ್ತಿಯು ಕಾಯಿವಾರವನ್ನು ರಚಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಲಿಲ್ಲವೇ?
ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾಗಿ ಸರ್ವಸ್ವವನ್ನು ದಾನವೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವುದಲ್ಲ. ಛೀ! ನಿಮ್ಮನ್ನು ಪತಿಯನ್ನು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆಂದು ಹೇಳಿಬಿಡಿ. ಸೂರ್ಯವಂಶದ ಹೆಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರೋರು ಇರುವರೆಂದು ಊರಿನಲ್ಲೆಲ್ಲ ಸಾರಿಕೊಂಡು ಬಂದಿದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಸೌಂದರ್ಯವನ್ನು ನೋಡಿದ ಈ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದು. ನಿನ್ನ ಮಧುರೋಕ್ತಗಳಿಗೆ ಮರುಳಾಗಿ ನಿನಗೆ ವಚವನ್ನು ಇಟ್ಟ ಈ ನಾಲಿಗೆಯು ಸೀಳಿ ಹೋಗಬಾರದು. ಅಯ್ಯೋ ಕಂದ, ಇನ್ನು ಮುಂದೆ ಮುದಿದೊರೆ ಕಿರಿಯ ಹೆಂಡತಿಗೋಸ್ಕರ ಮನಸೋತು ಮಗನನ್ನು ಕಾಡಿಗಟ್ಟಿದೆ ಎಂಬ ಅಪಕೀರ್ತಿಯೂ ನನಗೆ ಬರುವುದಿಲ್ಲವೇ? ಅಯ್ಯೋ ರಾಮಚಂದ್ರ, ನಿನ್ನನ್ನು ವನವಾಸಿಗಳಲ್ಲಿ ಹೇಗೆ ಜೀವಿಸಲಿ ಕಂದ? ಬಾ ಮಗನೇ, ಕೊನೆಯ ಬಾರಿ ನಿನ್ನ ಮುಖಾರವಿಲ್ಲವನ್ನೊಮ್ಮೆ ಕಣ್ತುಂಬ ನೋಡಿಕೊಳ್ಳುತ್ತೇನೆ. ಹೇ ಪಾತಕಿ, ರಾಜ್ಯಲುಬ್ಧೆ,